ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಡಿಯೋ ಆನ್ ಮಾಡಿದ್ರೆ ಇವ್ರಿಗೆ ಏನು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಾಗ್ತಿಲ್ಲ. ಲಚ್ ಅಂತಾರೆ. ಇವಾಗ ಎಷ್ಟು ಕಾಲೇಜಿಗೆ ಬಂದೆ. ಐಶು ಬಂದಿದ್ದಾಳೆ, ಇಲ್ಲಿ ಅಕ್ಷಯ, ಅಲ್ಲಿ ಚಂದನ. ಅವಳಿಗೇನಾಯಿತು ಬರ್ತಿದ್ದಾಗೆ ಹೊಲ್ಗೋಳೆ. ಲಿಫ್ಟಲ್ಲಿ ಬರ್ಬೇಕು ತಾನೆ. ನಾನಂತೂ ಒಬ್ಬಳೇ ಇವತ್ತು ಆರಾಮಾಗಿ ಲಿಫ್ಟಲ್ಲಿ ಬಂದೆ. ಯಾರೂ ಇರಲಿಲ್ಲ, ಎಲ್ಲ ಆ ಲಿಫ್ಟಲ್ಲಿದ್ದರು. ಮಸ್ತಾಗಿ ಬಂದೆ. ತಿಂಡಿ ಎಲ್ಲ ಆಯಿತು. ಕೂದಲು ಯಾಕೋ ಸರಿಯಾಗಿ ಕೂರ್ತಾ ಇಲ್ಲ. ಈ ಕಡೆ ಅಲ್ಲ ಚೇಂಜ್, ಈ ಕಡೆದಾ ಲುಕ್ ನೋಡಿ. ಲುಕ್ ಹೇಗೆ ಕೊಡ್ತಾರೆ ತಿರುಗಿ ಕಡೆ. ನಿನ್ನ ಲುಕ್ ಮೊನ್ನೆ ಇದೆ ತಾನೆ ನೀನು ಹಾಕಿದ್ದು, ಚೆನ್ನಾಗಿದೆ. ಅಯ್ಯೋ ಚೆನ್ನಾಗಿದೆ ಅಂದ್ಬಿಟ್ರೆ ಖುಷಿ. ಇಲ್ಲ ಎಮ್ ಜಿ ನೋಡಿ ಗಾಯ್ಸ್, ಸ್ವೆಟ್ರ್ ಗಿಟ್ರು. ಎಮ್ ಜಿ ನೀನು ಕಾಲೇಜಿಗೆ ಬಂದಾಗಿದೆ ಫಸ್ಟ್ ಟೈಮ್ ಅಲ್ಲ ಸ್ವೆಟ್ರ್ ಹಾಕಿದ್ದು. ಅಂಥದ್ದೇನೇ ಮಾಡಿದ್ದಾರೆ ನಿಮಗೆ. ಇವತ್ತು ಕ್ಲಾಸ್ ಇದೆ, ಯಾರ್ದು ಅಂತ ಹೇಳಲ್ಲ, ಅದಕ್ಕೋಸ್ಕರ ಹಾಕೊಂಡ್ಬಂದಿದ್ದಾಳೆ ಎಮ್ ಜಿ. ಅಲ್ವಾ ಎಮ್ ಜಿ? ಫುಲ್ ಭಯ ಗಾಯ್ಸ್. ಅವರಮ್ಮ ತಲೆ ಮೇಲೆ ಹೊಡೆದು ಹಾಕೊಳ್ತಾರೆ. ಯಾಕೆ ಯಾರು ಬಂದೇ ಇಲ್ಲ? ಇಷ್ಟೇನು ಅಷ್ಟಂತು ಇವತ್ತು ಬರ್ದಿದ್ದವರೆಲ್ಲ ಬಂದಿದ್ದಾರೆ, ಬರೋರೆ ಬರ್ದಿದ್ರವ್ರು ಯಾರು ಬಂದಿದ್ದಾರೆ? ನನಗೆ ಯಾಕೋ ಕೂದಲು ಸರಿಯಾಗಿ ಕಾಣ್ತಾ ಇಲ್ಲ. ಬರೋವಾಗ ಸರಿಯಾಗೇ ಇತ್ತು, ಬಸ್ಸಲ್ಲಿ ಬರೋಷ್ಟೊಳಗೆಲ್ಲ ಹಾಳಾಗ್ಬಿಟ್ಟು. ಸರಿ ಗೈಸ್, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಜನ ನೋಡಿ ಗೈಸ್, ನಮ್ಮ ಕ್ಲಾಸಲ್ಲಿ ಈ ಲೆವೆಲಿಗೆ ಜನ ಇವತ್ತೇ ನೋಡ್ತೀರ. ಹೆಂಗೆ ಅನ್ನಿಸ್ತಾ ಇದೆ ಅಪ್ಪು? ಮ್ಯಾಮ್ ಇಲ್ಲೇ ಇದ್ದಾರೆ. ಹೇಗೆ ಸ್ಟ್ರೆಂತ್ ನೋಡಿ ಖುಷಿ ಆಗ್ಬಿಟ್ಟಿದೆ ಎಲ್ಲರಿಗೂ. ನಮ್ಮ ಕ್ಲಾಸಲ್ಲಿ ಯಾವತ್ತೂ ಇಷ್ಟು ಸ್ಟ್ರೆಂತೇ ಇರಲಿಲ್ಲ. 47 ಪರವಾಗಿಲ್ಲ. 54 ಅಲ್ವಾ? 53 7 ಜನ ಏನೋ ಬಿಟ್ಟರು. 53 47 ಮೆಂಬರ್ಸ್. ಎಷ್ಟು 6 ಮೆಂಬರ್ಸ್ ಬಂದಿದ್ದು. ಇನ್ನೂ 6 ಮೆಂಬರ್ಸ್ ಯಾರೇ? ಯಾವ 6 ಮೆಂಬರ್ಸ್ ಇಲ್ಲ, ಟೋಟಲ್ 60 ಇತ್ತು. ಅಂದರೂ ಬರ್ಕೊಡ್ತೀನಿ. ಎಮ್ ಜಿ 47 ಮೆಂಬರ್ಸ್ ಅಂತ. ನಾನು ಅದೇ ಶಾಕ್. ಯಪ್ಪ, 47 ಮೆಂಬರ್ಸ್ ಇದ್ದಾರೆ ನಮ್ಮ ಕ್ಲಾಸಲ್ಲಿ. ಗೈಸ್, ನಮಗೆ ನಾವಷ್ಟೇ ಇದ್ದು ಇವರೆಲ್ಲ ಬಂದರೆ ಪ್ರೈವೇಸಿ ಇಲ್ಲ. ಆದರೆ ಎಚ್ ಒ ಡಿನೇ ಬಂದಿಲ್ಲ. ನಮ್ಗೆ ಯಾಕೋ ಹೆಂಗೆ ಅನಿಸ್ತಿದೆ, 4 ಸೆಕ್ಷನ್ ಕಂಬೈನ್ ಆಗಿರೋ ಥರ ಫೀಲ್. ಎಚ್ ಒ ಡಿ ಬಂದು ಅವ್ರಿಗ ಓ ಲಂಚ್ ಲಾಸ್ಟ್ ಟೈಮ್ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಶಿಫ್ಟ್ ಆಗಿದೆಯಾ? ಫಸ್ಟ್ ಎ ಸೆಕ್ಷನ್ ಇತ್ತು, ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೋಟ್ ಮಾಡಿ ನಾವು ಹೇಳೋಣ. ಓಕೆ, ಲಂಚ್ ಆಮೇಲೆ 2 ಅವರಿಂದ ಕ್ಲಾಸಲ್ಲಿ ಇರಲಿಲ್ಲ. ನನ್ನ ಮಿಸ್ ಮಾಡಿ ಏನೇನು ಅದು ಏನು ತಂದಿದ್ಯಾ? ಇಡ್ಲಿ ಇಡ್ಲಿ ಚಟ್ನಿ, ಚಂಡಿ, ಯಾರ್ದು? ಚಪಾತಿ, ಆಲೂ. ನೀನು ನೀನೇನೆ? ಅವಳಿಗೇನೋ ಬಂದಿದೆ ಬಿಡ ಇವತ್ತು. ಹುಷಾರಿಲ್ವಾ? ನನಗೂ ಶೀತ ಆಗಿದೆ. ನಾನು ಹೆಂಗಿದ್ದೀನಿ? ನಂಗೂ ಕಟ್ಟೈತೆ. ಈ ತೆಗಿಯಕ್ಕೆ ಇವಳು ನೋಡಿ, ಇವಳು ನೀನು ಬರೀ ಡಬ್ಬಿ ತೋರಿಸ್ತಿದ್ದೀಯ ಅಮ್ಮ. ಅವ್ರ ಮಕ್ಕನೂ ತೋರಿಸ್ತಿದ್ದೆ. ಕೊಡು, ಇದಿಸ್ಕೊ. ಏನು ನಂದಲ್ಲ ಅವಳು. ಏನು ಪನ್ನೀರು, ಕಾಬಲ್ ಕಡಲೆ ಕೊಡ್ರಿ, ನಾನೇ ತೆಗಿತೀನಿ. ಹೆಂಗಾದ್ರು ಯಾರು ಸ್ಟ್ರಾಂಗೇ ಇಲ್ವಲ್ರೇ? ಅಲ್ಲ, ಅದರೊಳಗೆ ಇದು ಯಾಕೆ ಕಟ್ ಆಗ್ತೈತೆ ನಿನ್ನ ವಿಡಿಯೋ? ಅಲ್ಲ, ಕಟ್ಟಾಗಿ ಮತ್ತೆ ನಾನು ಮತ್ತೆ ಆನ್ ಮಾಡ್ಬೇಕು. ಏನೋ ಗೈಸ್, ನನ್ನ ಮೊಬೈಲಲ್ಲಿ ಪ್ರಾಬ್ಲಮ್ ಇದೆ ಅಂತಿದ್ದಳು ಇವಳು. ಊಟ ಮತ್ತೆ ಚೆನ್ನಾಗಿ ತಂದವಳು ಇವತ್ತು. ತಿಂದುಬಿಟ್ಟು ಸಿಗ್ತೀನಿ, ತುಂಬ ಹೇಳೋದಿದೆ. ಸತತವಾದ 2 ದಿನದ ಚರ್ಚೆಯ ನಂತರ ಸ್ಟಾಲ್ ಬೇಡ ಅಂತ ಇವಾಗ ಹೇಳ್ತವ್ರೆ. ಅದು ನಂಗೆ ಗೊತ್ತೇ ಇಲ್ಲ ವಿಷಯ. ಇವರೇ ಡಿಸೈಡ್ ಮಾಡಿ ಹೇಳ್ತವ್ರೆ. ಅಲ್ಲಿ 2 ಅವರ್ ಮೀಟಿಂಗ್ ಹೋಗಿ ಬರೋಷ್ಟರೊಳಗೆ ಸ್ಟಾಲ್ ಬೇಡ ಅಂತ. ಯಾಕೆ ಅಂದರೆ ರೆಡಿಯಾಗಿ ಬರೋಣ. ಏನೇ ಸ್ಟಾಲ್ ಬೇಡ ಅಂತಾರೆ? ಸ್ಟಾಲ್ ಬೇಡ ಅಂತೆ ಅವಳಿಗೆ ಗೊತ್ತಿಲ್ಲ. ನನಗೇನಾದರೂ ಓಕೆ, ಇಟ್ಟರು ಓಕೆ, ಇಲ್ಲ ಅಂದ್ರೆ ಓಕೆ. ಅದು ರೆಡಿಯಾಗಿ ಬರೋದು ಅಂತ ಇವರು ರೆಡಿಯಾಗಿ ಬರೋಣ ಅಷ್ಟೇ. ಹೌದು, ರೆಡಿ ನಾನು ಆಗ್ಬೋದು, ನಾನು ಆಗಿ ಬರ್ತೀನಿ. ಬಟ್
ಸ್ಟಾಲ್ಸ್ ಎಲ್ಲ ರೆಡಿ ಆಗ್ಬಿಟ್ಟು ಬಂದು ಎಲ್ಲ ಏನು ಹಚ್ಕೋಬೇಕು ಎಲ್ಲ ರೆಡಿ ಮಾಡೋದಲ್ವಾ. ನೋಡಿ ಗೈಸ್ ಹೆಂಗೆ ಮಾತಾಡ್ತಾರೆ. ಚೆನ್ನಾಗಿದೆ ಕಟ್ ಮಾಡೋದು. ಲೇ ನಾನು ಏನಾಗಿ ಬಂದಿದ್ದೀನಿ ಹೇಳ್ಬಿಡು ನೀನು ಫಸ್ಟು. ಸುಮ್ಮನೆ ಬೆಳಗ್ಗೆಯಿಂದ ರೆಡಿ ಆಗಿ ಬಂದಿದ್ಯಾ ಅಂತ. ಬ್ಲಶ್ ಜಾಸ್ತಿ ಕಾಣ್ತಿದ್ಯಾ? ಡೈಲಿ ಆಗ್ತಿದ್ದಾ? ಲೈಟಾಗಿ ಹಾಕಿದ್ದೆ. ಇಲ್ಲ ಇಲ್ಲ ಹಾಕಿದ್ದೆ ಲೈಟಾಗಿ. ಡೈಲಿ ಆಗ್ತಾಳೆ, ಇವತ್ತು ಜಾಸ್ತಿ ಹಾಕಿದ್ದಾಳೆ. ಜಾಸ್ತಿ ಆಗಿದೆಯಾ? ಚೆನ್ನಾಗಿ ಕಾಣ್ತಿಲ್ವಾ? ಇರ್ಲಿ ಬಿಡು, ಡೋಂಟ್ ಕೇರ್. ಇವಾಗ ಏನು ಸ್ಟಾಲ್ ಬೇಡವಾ? ನೋಡಿ ಗೈಸ್ ಬಿಸಿಲಿದೆ ಇಲ್ಲಿ. ಇವರೆಲ್ಲ ಇವ್ರ ಮೇನ್ ಇಬ್ರು ಆಂಟೀಸ್ ಬಿಸಿಲು ಕಾಯಿಸ್ತಿದ್ದಾರೆ. ಬಾಣಂತ ಮಗುವಾಗಿ ಬಾಣಂತ ಬಿಸಿಲು ಕಾಯಿಸತ್ತಾರ. ಸೇಮ್ ಬಾಣಂತಿ. ಇವತ್ತಂತೂ ಅವಳಿಗೆ ಏನೋ ರೋಗನೇ ಹಿಡಿದಿದೆ. ಅವಳು ಏನೋ ನೋಡ್ಬಿಟ್ಟಿದ್ದಾಳೆ ಗೈಸ್ ನೆನೆ ಬಸ್ಸಲ್ಲಿ. ಅದನ್ನ ನೋಡಿದಾಗಿಂದನೂ ಇವರೆಲ್ಲರೂ ಸ್ವಲ್ಪ ಐಶು ಅಲ್ಲ ಇವಳು ನೋಡಿದಾಳೆ. ಇವ್ರು ನೋಡಿದಾರಂತೆ. ನೋಡ್ದಾಗಿಂದನೂ ಫುಲ್ ಡಿಪ್ರೆಷನ್ ಇದ್ದಾರೆ ಪಾಪ ಹುಡುಗಿ. ಬನ್ನಿ ಫೋಟೋಸ್ ತಗೊಂಡು ಗೈಸ್ ಇವ್ರುಗಳು ಸರಿಯಾಗಿ ಹೇಳ್ತಾ ಇಲ್ಲ ಸ್ಟಾಲ್ ಬಗ್ಗೆ. ಈಗ ಮಾಡೋಣ ಬೇಡವಾ? ನಂಗೆ ರಿಯಲ್ ಆಗಿ ಒಬ್ರು ಮಾಡೋಣ ಒಬ್ರು ಬೇಡ ಅಂತಾರೆ. ಮಾಡೋಣ ಬಿಡು, ಮತ್ತೆ ನಮ್ಮಿಂದ ಬೇಡ. ಏನ್ ಗೊತ್ತಾ, ನಿಮ್ಮಿಂದ ಅಲ್ಲ ಮಾಡೋದೇನ್ ಗೊತ್ತಾ, ಎಲ್ಲ ಮಾಡ್ಕೊಂಡು ಬಂದ್ಬಿಡೋದು ಬಜ್ಜಿನು. ಎಲ್ಲ ಏನು ಬಜ್ಜಿನೇ ಮಾಡ್ತೀವಿ. ಇನ್ನೀಗ ಅಂಗಡಿಗೆ ಹೋದ್ರು ಬಿಸಿ ಬಿಸಿದೆ ಕೊಟ್ಬಿಡ್ತಾರ. ಬಿಸಿ ಬಿಸಿ ಇದ್ರೆ ಚೆನ್ನಾಗಿ. ಆದ್ರೆ ಕೊಡವಾಗ ಬಿಸಿದೆ ಕೊಡ್ಬೇಕು. ಅದು ಫುಲ್ ತಣ್ಣಗಾಗಿತ್ತು. ಬಜ್ಜಿ ಎಲ್ಲ ಕಟ್ ಮಾಡ್ಕೊಂಡ್ ಬರ್ಬೋದು ಬೇಕಂದ್ರೆ. ಮಾಡ್ಕೊಂಡ್ ಬರಕ್ಕಾಗಲ್ಲ. ಇಲ್ಲಿ ಬಂದ್ ಮಾಡಿದ್ರೇನೆ ಟೇಸ್ಟ್. ಅದು ಟೇಸ್ಟ್ ಇರೋದು. ಎಲ್ಲ ಕಟ್ ಮಾಡ್ಕೊಂಡ್ ಬರ್ಬೋದು ಅಷ್ಟೇ. ನೋಡಿ ಗೈಸ್ ಏನದು ಇದು ಬಿಸಿ ಸ್ಟಾಲು ನಂಗೇನೋ ಆಸೆ ಇದೆ ಮಾಡೋಣ ಅಂತ. ನೀನ್ ಸಾಂಗ್ ಆಫ್ ಮಾಡ. ಚೆನ್ನಾಗಿರಲ್ಲ. ಸ್ಟವ್ ಎಲೆಕ್ಟ್ರಿಕ್ ಸಿಗೋದು ಯಾಕೋ ಡೌಟ್. ಯಾಕಂದ್ರೆ ಅವ್ರು ಸ್ಟೇಜ್ ಹಾಕಿಸ್ತೀನಿ ಅಂತ ಹೇಳ್ತಿದಾರೆ ಅಲ್ಲಿ. ಏನೋ ಸೀರಿಯಲ್ ಸೆಟಪ್ ಹಾಕಿಸ್ತಾರಂತೆ. MG ಸೀರಿಯಲ್ ಸೆಟಪ್. ಅದ್ ಲೈಟ್ಸ್ ಎಲ್ಲ ಇರುತ್ತೆ ನೋಡು, ಆ ತರದ್ದು ಸ್ಟವ್ ಇದೆ ಅಂತ ಕಣೆ. ನಾನು ಮೊನ್ನೆ ಹೇಳ್ದೆ ಯಾರಿಗೋ MGಗೆ ಅನ್ಸುತ್ತೆ. ಸ್ಟವ್ ಇದ್ಬಿಟ್ರೆ ತಗೊಂಡ್ ಬಂದು ಒಂದ್ಸತಿ ಫಿಲ್ ಮಾಡಿಸ್ಕೊಂಡು ನಾವದನ್ನ ಅದೇ ನಾವು ಒಂದ್ಸತಿ ಫಿಲ್ ಮಾಡಿಸ್ಕೊಂಡು ಅದ್ ಯೂಸ್ ಮಾಡ್ಬೋದಲ್ವಾ? 100 ರೂಪಾಯಿನಾ ಬಾಡಿಗೆಗೆ ನಮ್ಮ ಅಕ್ಕ ವಿತ್ ಗ್ಯಾಸ್ ಇರಲ್ಲ, ಅದಕ್ಕೆ ಅಂದೆ. ಸ್ಟವ್ ಆದ್ರೆ ಆಕ್ಚುಲಿ ಈಸಿ. ಯಾಕಂದ್ರೆ ನಾವು ಎಲೆಕ್ಟ್ರಿಕ್ ತಗೊಂಡ್ರೆ ಎಲ್ಲ ಪಾತ್ರೆಗಳು ಸೆಟ್ ಆಗಲ್ಲ. ಅದಕ್ಕೆ ಸ್ಟವ್ ಆದ್ರೆ ಯಾವ ಪಾತ್ರೆ ಇಡ್ಬೋದು. ಮತ್ತೆ ಬಾಂಡ್ಲಿ ಅಲ್ವಾ ಓದ್ತಿ. ಅದಕ್ಕೆ ಮಾತಾಡೋದು ಕ್ಲಾಸಲ್ಲಿ ಎಲೆಕ್ಟ್ರಿಕ್ ಮೇಲೆ ಬಟ್ ಯಾಕೋ ಅದು ಡೌಟ್ ಹೊಡಿತಿದೆ. ಅದೆಲ್ಲ ತುಂಬಾ ಜಾತ್ರೆ ಆಗುತ್ತೆ ಅನ್ಸುತ್ತೆ. ನೀನು ಮೇಲ್ಗಡೆ ಎಲ್ಲೋ ಇಟ್ಕೊಂಡು ಕೆಳಗೆ ಹೋಗಿ ಮೇಲ್ ಬಂದು ಅವ್ರು ಅನ್ಕೊಂಡಿದ್ದು ಏನ್ ಗೊತ್ತಾ ಗೈಸ್, ಮೇಲ್ಗಡೆ ಯಾವ್ದಾದ್ರು ಒಂದು ಕ್ಲಾಸಲ್ಲಿ ಸ್ಟವ್ ಇಟ್ಟು ಆಫ್ ಮಾಡಪ್ಪು. ಸ್ಟವ್ ಇಟ್ಬಿಟ್ಟು ಮೇಲ್ಗಡೆ ಕರ್ಕೊಂಡು ಹೋಗಿ ಕೆಳಗಡೆ ಹೋಗಿ ಮಾರೋದು ಅಂತ. ಬಟ್ ತುಂಬಾ ಜಾತ್ರೆ ಆಗುತ್ತೆ ಅನ್ಸುತ್ತೆ. ಅದು ಯಾರು ಓಡಾಡ್ತಾರೆ ಅಷ್ಟೊಂದು. ಅದಕ್ಕೆ ನಿಂಗೇನು ಅನ್ಸುತ್ತೆ ಇಶು? ನಮಗೆ ಗ್ಯಾಸ್ ಸ್ಟವ್ ಬೆಟರ್ ಅನ್ಸುತ್ತೆ. ಕ್ಯಾಶ್ ತಗೋ ಬಾಯ್ಸು. ಇಲ್ಲ ಏನ್ ಮಾಡೋಣ ಗೊತ್ತಾ? ಇಲ್ಲ ಅಂದ್ರೆ ಅಪ್ಪು ನೀನು ಸ್ಟವ್ ಕೊಡು, ಅದನ್ನ ತುಂಬಿಸೋಣ. ಅದು ಬೆಟರ್ ಅಲ್ಲ ಅಲ್ವಾ? ಇನ್ನೊಂದು ಗ್ಯಾಸ್ ಚಿಕ್ಕದಿರುತ್ತಲ್ಲ. ಕೆರೋಸಿನ್ ಆನ್ ಆಗೋದು. ಇವರಿಬ್ರು ಮುಖ ಚೆನ್ನಾಗಿ ನೋಡ್ಕೊಂಡಿವಿ. ಅವತ್ ನಮ್ಗೇನಾದ್ರೂ ಆದ್ರೆ ಕಾರಣ ಇವರಿಬ್ಬೆ. ನಮ್ಗೇನೇ ಆದ್ರೂ ಯಾಕಮ್ಮ ಹಳೆ ಕಾಲದವ್ರೇನೋ ಹಳೆ ಎದ್ರೊಳಗೆ 60ಲಿ ಕೆರೋಸಿನ್ ತಂದ ಹುಡುಗಿ. ಸ್ಟವ್ ಸಿಗೋದು ಕಮ್ಮಿ ತರ ಈಗ. ಯಾವ ತರದ್ದೆ ನಿಜ ಇರ್ತಾರ. ಪಂಪ್ ಮಾಡ್ಬಿಟ್ಟು ಹೌದಾ? ಇದು ಗ್ರೀನ್ ನಾನೇ ನೋಡಿ ನಾವೆಲ್ಲ ಮಾಡಿದ್ವಿ. ಅಮ್ಮ ನಾವೆಲ್ಲ ಸೌದೆ ಒಲೆಯಿಂದ ಬೆಳೆದು ಬಂದವರಮ್ಮ. ಅತ್ತ ನೋಡ್ಬಿಟ್ಟು ಇದ್ದ ನೋಡಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಎಲ್ಲ ಸೌದೆ ಹಚ್ಚೋರು, ಕಟ್ಟಿಗೆ ಇಡೋರು, ಅದಕ್ಕೆ ಎಣ್ಣೆ ಹಾಕ್ತಿದ್ವಿ. ಅದು ನೆನಪಿದೆ ನನಗೆ. ಇದ್ಯಾವ್ದೋ ಪಂಪ್ ಹೊಡಿಯೋದು ನಿಜ ಗೊತ್ತಿಲ್ಲ. ಇರು ಈ ತರದ್ರಲ್ಲೇ ಇದೇ ತರ ರೆಡ್ ಬರಲ್ಲೇ ಚಿಮ್ಣಿನ ರೆಡ್ ತೋರಿಸಿದ್ರು ನಂಗೆ. ಅದಲ್ಲ ಇರು ನನ್ನೇ
ಗೊತ್ತಿಲ್ಲ ಅಂದ್ಬಿಟ್ರು. ಪಂಪ್ ಹೊಡಿಯೋದಿರುತ್ತಾ? ಇರುತ್ತೆ. ಹಿಂಗೆ ಅದು ಕೆರೋಸಿನ್ ಫಿಲ್ ಮಾಡ್ಬೇಕು. ಪಂಪ್ ಮಾಡಿ ಮ್ಯಾಚ್ ಸ್ಟಿಕ್ ಹಾಕೊಂಡು ಬೆಂಕಿ ನೋಡು ಎಲ್ರಿಗೂ ಗೊತ್ತು, ನಿನಗೆ ಗೊತ್ತಿಲ್ಲ. ರೆಡ್ ಕಲರ್ ನಾನು ಹೇಳ್ತಾ ಇರೋದು. ರೆಡ್ ಇಲ್ಲಾಂದ್ರೆ ಇದ್ರ ಕಲರ್ ಎಲ್ಲಾದ್ರೂ ಇಡ್ಬೋದು ಅದನ್ನ. ಎಲ್ಲಾದ್ರೂ ಇಡ್ಬೋದು. ಇಲ್ಲಿ ಇಟ್ಕೊಂಡು ಮಾಡಿದ್ರು ಮಾಡ್ಬೋದು. ಹಳ್ಳಿ ಸೈಡ್ ಎಲ್ಲ ಅವಾಗಲ್ಲ ಅದೇ ಇದ್ದಿದ್ದು. ಈಗಲೂ ಇದೆ ಒಬ್ಬರೊಬ್ರು ಮನೇಲಿ, ಗೊತ್ತಿಲ್ಲ ಏನಪ್ಪ ನಮ್ ಕಡೆ ಎಲ್ಲ ಕಟ್ಗೆ ಹಚ್ಚೋರು. ಅದೇ ದನ ಈ ತರ ಪಂಪ್ ಹೊಡಿಯೋದು. ಸೀಮೆ ಎಣ್ಣೆ ಕಟ್ಗೆ ಬಿಟ್ಟು ಬೆಂಡ್ ಹಾಕ್ತಿದ್ರು. ಬೆಂಡ್ ಗೊತ್ತಾ? ಇದು ಇರುತ್ತಲ್ವಾ ಕಾರ್ನ್, ಜೋಳ, ಅದನ್ನ ಬಿಡಿಸಿದ್ರೆ ಅದು ಬರುತ್ತಲ್ಲ, ಅದನ್ನ ಹಾಕೋರು ಬೆಂಡ್. ಅದೆಲ್ಲ ನೆನಪಿದೆ. ಇರು ತೋರ್ಸ. ನಮ್ ಮೂರ್ ಸೈಡ್ ಹೋದ್ರೆ ಈಗ ಹಾಕ್ತಾರದ್ನೆಲ್ಲ. ಅಲ್ಲಿ ಗ್ಯಾಸ್ ಇದೆ. ನನ್ಗೂ ಗೊತ್ತು. ಇದು ಇವಾಗೂ ಯೂಸ್ ಮಾಡ್ತಾರೆ. ಮಾಡ್ತಾರಮ್ಮ. ಇದು ಗೈಸ್ ಇದನ್ನ ಹೇಳ್ತವ್ರು ಇವ್ರು. ಇದನ್ನ ಮಾಡ್ತಾರೆ ದೊಡ್ಡ ದೊಡ್ಡ ಅಡಿಗೆಗೆಲ್ಲ ಯೂಸ್ ಮಾಡ್ತಾರೆ. ಇದನ್ನ ಮಾಡ್ಕೋಬಹುದು. ಕ್ಯಾಟ್ರಿನ್ ಎಲ್ಲ ಇರುತ್ತೆ ನೋಡು, ಅಲ್ಲಿ ಈ ತರದ್ದು ದೊಡ್ಡ ದೊಡ್ಡ ಬಾಂಡ್ಲಿ ಇದ್ರ ಹೆಸರು ಗೊತ್ತಿರ್ಲಿಲ್ಲ. ನಂಗೂ ಗೊತ್ತು ಇದು ಹಂಗಂದ್ರೆ. ಅದ್ರಲ್ಲಿ ಪಂಪ್ ಹೊಡಿತಾರ. ಅವಾಗ ನಮ್ದಂತೂ ಹಂಗೆ ಪಂಪ್ ಹೊಡಿತಾರ. ಅದಾದ್ರೆ ಓಕೆ. ಏನೋ ಗೊತ್ತಿದ್ದು ಹೊಸ ತಿಳ್ಕೊಂಡೆ ಬಿಡಿ, ಪರವಾಗಿಲ್ಲ. ಪಂಪ್ ಹೊಡಿಯೋದು ಮಾತ್ರ ನಂಗೆ ಗೊತ್ತಿರ್ಲಿಲ್ಲ. ಅದಿದೆ ಸೈಡ್ ಅಲ್ಲಿ ತೋರ್ಸು, ಕರೆಕ್ಟಾಗಿ ತೋರ್ಸು. ಇಲ್ಲಿದೆ ನೋಡಿ. ಇದಾ? ಅದಕ್ಕೆ ಪಂಪ್ ಹೊಡಿಬೇಕಾ? ಗ್ಯಾಸ್ ಅವರೇ ಇವಾಗ ಅದೇನು ಗೊತ್ತವ್ರು? ಬೋಂಡ ಮಾಡಕ್ಕೆ ಅಂತ. ಅಲ್ಲ ಅದು ಸಿಗುತ್ತೆ. ಅದೇ ಅದಕ್ಕೆ ಹೇಳಿದ್ ನಾವು. ಇದು ಆರಾಮಲ್ಲ. ಪಂಪ್ ಹೊಡ್ಕೊಂಡು ಒಂದೇ ಗ್ಯಾಸ್ ತಗೋಬೇಕಾಗಿಲ್ಲ. ಪಂಪ್ ಹೊಡಿಯೋರು ಯಾರು ನೀವ? ಅದೇ ಆರಾಮಾಗಿ ಒಂದೇ ಸತಿ ಪಂಪ್ ಹೊಡಿಯೋದು ಇಲ್ಲಿದೆ ನೋಡಿದ್ರು. ಈ ತರ ಇಲ್ಲಿದೆ ನೋಡಿ ಪಂಪ್ ಹೊಡಿಯೋದು. ಹಿಂಗ್ ಹೊಡಿಬೇಕು. ಇಲ್ಲಿ ಹೊಡ್ಕೊಂಡೇ ಕುತ್ಕೋಬೇಕು ಅನ್ಕೊಂಡೆ. ಇಲ್ಲ ಹಾಕಿದ್ರೆ ಮುಗೀತು. ಇದೇ ಬೆಟರ್. ಮತ್ತೆ ಯಾಕೆ ಗ್ಯಾಸ್ ಯೂಸ್ ಮಾಡ್ತಾರಲ್ಲ? ಅದೇ ಹೇಳ್ತಾ ಇರೋದು ಅವಾಗಿಂದ. ಆದ್ರೆ ಇದು ಚಿಕ್ಕದಲ್ವಾ, ಅದಕ್ಕೆ ಗ್ಯಾಸ್ ಚಿಕ್ಕದು. ಗ್ಯಾಸ್ ಚಿಕ್ಕದಾದ್ರು ಪಾತ್ರೆ ಇಡೋದು ಇಲ್ಲಿ ಅಲ್ವಾ, ಜಾಸ್ತಿ ದೊಡ್ಡದಿದೆ ತಾನೆ. ಜಾಸ್ತಿ ಜನ ಮನೇಲಿದ್ರೆ ಅದಕ್ಕೆ 4 ಇಟ್ಕೋ. ಅದ್ರ ಬದಲು ಒಂದ್ ಗ್ಯಾಸ್ ತರ್ಬೋದಲ್ಲ ಅಂತ ಹಂಗೆ ಯೋಚನೆ ಅಲ್ಲ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ಸತಿ ಫಿಲ್ ಮಾಡಕ್ಕೆ ಎಷ್ಟು ರೂಪಾಯಿ ಇರ್ಬೋದು? ಇದು ಫಿಲ್ ಮಾಡ್ಬೇಕಾ? ಹೆಂಗ್ ಫಿಲ್ ಮಾಡ್ತಾರೆ ಕರೆಕ್ಟ್? ನೀವೇ ಕೆರೋಸಿನ್ ಫಿಲ್ ಮಾಡೋದು. ಮತ್ ನಾನು ಅದನ್ನೇ ಕೇಳಿದ್, ಏನು ಹಾಕ್ಬೇಕಾ ಇಲ್ವಾ ಅಂತ. ಏನು ಇಲ್ಲ, ಹಿಂಗ್ ಒತ್ತಿದ್ರೆ ಬರುತ್ತೆ ಅಂದ್ರು. ಹಂಗ್ ಗೊತ್ತಿದ್ರೆ ಬರುತ್ತೆ ಅದಕ್ಕೆ ಹಂಗೆ ಹೇಳಿದ್ದು. ಹಂಗಿದ್ರೆ ಎಲ್ಲಾರು ಅದೇ ಯೂಸ್ ಮಾಡೋರು. ಸೀಮೆಣ್ಣೆ ಬರುತ್ತೆ. ಸೀಮೆಣ್ಣೆ ಸ್ಟವ್ ಏನೋ ಅಂತ ಅಷ್ಟೇ. ಇಬ್ರು 3 ಜನ ನಿಂತ್ಕೊಂಡು ಮಾಡ್ತೀವಿ ಅಂದ್ರೆ ಸ್ಲೋ ಆಗುತ್ತೆ. ಎಫಿಷಿಯನ್ಸಿ MG. ಆದ್ರೆ ಗ್ಯಾಸ್ ಇಲ್ದೆ ಇದ್ರೆ ಹಿಂಗ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಬೇಡ ಬಿಡು, ನಾವು ಅವತ್ತೇನೇನೋ ಟ್ರಯಲ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಇವಾಗ ಮಾಡ್ತಿದೀವ. ಹೌದು ಕೊಡಿದ್ರೆ ಬರೆಯೋಣ. ಸುಮ್ಮನೆ ನಾವು ಕಷ್ಟಪಟ್ಟು ಎಲ್ಲ ಪ್ಲಾನ್ ಮಾಡಿ ಒಂದು ಕ್ಲಾಸ್ ಬೇರೆ ಬಂಕ್ ಮಾಡಿದೀವಿ ಈಗ. ಇದನ್ನ ಯೋಚನೆ ಮಾಡೋದಕ್ಕೆ ಕ್ಲಾಸ್ ಆಯಿತು. ಜಾನಪದ ಜಾತ್ರೆಗೆಲ್ಲ ರೆಡಿ ಆಗ್ತಿದ್ದಾರೆ. ನಮ್ಮ ಅಕ್ಕ ಏನದು ಕೊಡಗು ಸ್ಟೈಲ್ ಸ್ಯಾರಿ ಹಾಕ್ತಾಳಂತೆ. ಎಲ್ಲರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನೇನು ಹಾಕೋದು ಅಂತ. ನೀನು ಯಾವ ಸ್ಟೈಲೇ? ಕೊರಿಯನ್ ಅವ್ರು ಸ್ಯಾರಿ ಹಾಕ್ತಾರೆ. ಟ್ರೆಡಿಷನ್ ಲೇ ಅಂದ್ರೆ ನಾರ್ಮಲ್ ತಾನೆ. ನೀನು ಹಾಕೆ ನಿಮ್ಮ ಸೈಡ್ ಹಾಕ್ತಾರಲ್ವಾ ಈ ಉಲ್ಟಾ ಸ್ಯಾರಿ? ನಮ್ಮ ಸೈಡ್ ಅಲ್ವಾ? ಯಾವ್ದೋ ಒಂದ್ ಕಡೆ ಉಲ್ಟಾ ಹಾಕಲ್ವೇನೆ? ಈ ಸೈಡ್ ಹಾಕಲ್ಲ, ಈ ಸೈಡ್ ಹಾಕ್ತಾರೆ. ಇಲ್ಲಿ ಆಕ್ಚುಲಿ ಕೊಡಗು ಒಂದು ಬಿಟ್ಟು ಇನ್ನೆಲ್ಲ ನಾರ್ಮಲ್ ಸ್ಟೈಲ್ ಅಲ್ವಾ? ಇನ್ನೊಂದು ಕಚ್ಚೆ ಸ್ಯಾರಿ. ಇನ್ಯಾವ್ದಿದೆ? ಹೌದು ಕಚ್ಚಿ ಮುಂದೆ ಹಾಕ್ತಾರೆ. ಹಾಕು ಅಪ್ಪು ನೀನು. ನಾವು ಕಚ್ಚೆ ಹಾಕೋದು. ಚಿಕ್ಕ ಮಕ್ಳಿರುವಾಗ ಸ್ಕೂಲ್ಗೆ ಅವಾಗೆಲ್ಲ ನಾವು ಹಂಗೆ ಹಾಕ್ತಾ ಇದ್ವಿ, ಮುಂದೆ ಹಾಕ್ತಾ ಇದ್ವಿ. ಹೌದೌದು. ಅವಾಗ ಚಂದ ಕಾಣೋದು. ಫಿಕ್ಸೇನೆ. ಒಂದ್ಸತಿ
ಹಾಕಿದ್ಯಾ ಯಾವತ್ತಾದ್ರು ಇಲ್ಲ ಫಸ್ಟ್ ಅದೇ ಟ್ರೈ ಮಾಡ್ತಿದ್ದಾಳು ಹೊಸ ಸ್ಟೈಲ್. ಯಾವ ಸ್ಯಾರಿ ಕಲರು? ಗ್ರೀನ್ ಅನ್ಕೊಂಡಿದ್ದೀನಿ, ನೋಡ್ಬೇಕು. ಓದ್ಸತಿನೂ ಗ್ರೀನ್ ಹಾಕಿದ್ದೆ ಐಶು. ಗೈಸ್ ಬೇಗ ಬೇಗ ಓಡೋಗ್ಬಿಡೋದು, ಅಲ್ಲಿ ಇತ್ಕೊಂಡು ನಮ್ಗೆ ಆಡ್ಕೊಳ್ಳೋದು. ಇವ್ರಿಗೆ ಯಾರು ಬೇಗ ಹೋಗಿ ಅಂತಾರೆ? ಆರಾಮಾಗಿ ಹೋಗ್ಬೇಕು. ಆಯುಷನ್ ಪಾಪ ಏನೇನೋ ಹೇಳಿ ಅವ್ರನ್ನೂ ಜೋರಾಗಿ ಅವಳು ಬೇಗ ಬೇಗ ಹೋಗ್ತಾಳೆ ನೋಡು. ಲುಕ್ ಕೊಡೋದು ನೋಡು, ಮತ್ತೆ ಲುಕ್ಕು. ನಿಮಗೆ ಯಾರು ಬೇಗ ಬಾ ಅಂದ್ರು? ಆರಾಮಾಗಿ ಬರ್ಬೇಕು. ಹಾ, ನಮಗಿದು ಆರಾಮ್, ನಮ್ಗೆ ಈ ಸ್ಪೀಡ್ ಆರಾಮ್. ಅವಳು ಅಲ್ಲಿ ನಿಮ್ಮವರೆಗೂ ನಿಧಾನಕ್ಕೆ ಬಂದು ಇನ್ನು ಹುಸೇನ್ ಬೋಲ್ಟ್ ಬಂದು ಅವಳು ನಿಮ್ಮನ್ನ ನೋಡಿ ಕಾನ್ಶಿಯಸ್ ಆದ್ಲು, ಇವ್ರನ್ನ ಆಡ್ಕೊಂತಾರಂತ. ನಾವು ನಿಧಾನನೇ ಬಂದಿದ್ದು, ನಿಮ್ಗೆ ಅದು ನಿಧಾನ, ನಮ್ಗೆ ಇದು ನಿಧಾನ. ನನ್ನ ಆಡ್ಕೊಳಕ್ಕೆ ಈ ಹುಡುಗಿರ್ ಸಾಕು. ಏನೋ ಒಂದು ಇನ್ಸಿಡೆಂಟ್ ಆಯ್ತು ಗೈಸ್, ಅದನ್ನ ಹೇಳ್ದೆ. ಅದಕ್ಕೆ ಹಿಂಗ್ ಆಗ್ತಾರ ನೋಡಿ. ಯಾರೋ ನನ್ನ ಅಕ್ಕ ಅಂದ್ರು, ಅದನ್ನೇ ಹೇಳ್ದೆ. ಅಕ್ಕ ಅಲ್ಲ MG ಆಂಟಿ ಅಂತ ಕರೆದಿರೋರು ಇದೆ. ನಾನು ನಿನಗೆ ಬೇಕಾದ್ರೆ ನಾನು DM ತೋರಿಸ್ತೀನಿ, ಇನ್ಸ್ಟಾಗ್ರಾಮ್ ಹಂಗೆ ಹಾಕಿರೋರು ಇದ್ದಾರೆ ಗೊತ್ತಾ. ನಂಗೆ ನಿಜ ಗೊತ್ತಿಲ್ಲ ಅವ್ರಿಗೆ ನಾನು ಯಾವ ಕಡೆಯಿಂದ ಆಂಟಿ ತರ ಕಳ್ತೀನಿ ಅಂತ. ನಾನು ಹಂಗಿದ್ದೀನ, ಏನೋ ಫುಲ್ ಟ್ರೆಡಿಷ್ನಲ್ ಆಗಿದ್ದೀನಿ ಅಂದ್ರೆ ಸರಿ ಅನ್ಬೋದು, ಒಂದೊಂದ್ಸತಿ ಅಂತಾರೆ. ಹಿಂಗಿದ್ರು ಹಿಂಗೆ ನಾನು ಒಂದಿನ ಆಂಟಿ ಏನೋ ಬೇಕಾದ್ರೆ ನಾನು ಮೊಬೈಲಲ್ಲಿ ತೋರಿಸ್ತೀನಿ. ಇವಾಗ ಮೊಬೈಲ್ ಬೇಡ, ರಿಯಲ್ ಆಗಿ ಹೇಳಿರೋರೇ ಇದ್ದಾರೆ.